ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇವತ್ತಿನ ಬೆಳಗಿನ ಲಾಗ್. ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು, ಶನಿವಾರ ಹುಣ್ಣಿಮೆ ಇದ್ದಿದ್ದರಿಂದ ಕಳಸನ ತೆಗಿಯೋ ಆಗಿರಲಿಲ್ಲ. ಹಾಗಾಗಿ ಭಾನುವಾರ ಬೆಳಗ್ಗೆ 9ರಿಂದ 11 ಗಂಟೆವರೆಗೂ ಟೈಮ್ ಚೆನ್ನಾಗಿತ್ತು ಅಂತ ಇವತ್ತು ಪೂಜೆ ಮಾಡಿಕೊಂಡು ಕಳಸನ ತೆಗಿಯೋಣ ಅಂತ ಪೂಜೆ ಮಾಡ್ಕೋತಾ ಇದ್ದೆ. ಹಾಗೆ ತುಪ್ಪದ ಬತ್ತಿನೂ ಹಚ್ಚಿ ಮಂಗಳಾರತಿ ಮಾಡಿಕೊಂಡೆ. ಹಾಗೆ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟ್ ಮಾಡಿದ್ದೆ. ಲಕ್ಷ್ಮೀ ದೇವಿನ ಹಾಗೆ ಕಳಿಸ್ಬಾರ್ದು ಅಲ್ವಾ, ಏನಾದರೂ ಸ್ವೀಟ್ ಮಾಡಿ ಮಡ್ಲಕ್ಕಿನ ಕೊಟ್ಟು ಕಳಿಸ್ಕೊಡ್ಬೇಕಲ್ವ. ಹಾಗಾಗಿ ಆ ಮಡ್ಲಕ್ಕಿನೂ ಕೊಟ್ಟು ಪೂಜೆನ ಮಾಡಿಕೊಂಡೆ. ಕೊನೆಗೆ ಕಳಸನ ಬಲಗಡೆಗೆ ಸ್ವಲ್ಪ ಜರುಗಿಸ್ಕೊಂಡೆ ಅಷ್ಟೇ, ಪೂರ್ತಿ ಕಳಸನ ತೆಗಿಲಿಲ್ಲ ನಾನು. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡೆ. 9ರಿಂದ 11 ಗಂಟೆ ಒಳಗೆ ಕಳಶ ತೆಗಿಬೇಕಿತ್ತು. ಹಾಗಾಗಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡೆ. ಇವತ್ತು ರಾಯರ ಆರಾಧನೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಪ್ರಸಾದ ಮಾಡಿಕೊಂಡೆ. ನೈವೇದ್ಯಕ್ಕೆ ಹಯಗ್ರೀವ ಪ್ರಸಾದ ಅಂತ ಮಾಡಿಕೊಂಡೆ. ರಾಯರಿಗೆ ತುಂಬ ಇಷ್ಟ ಅದು. ಹಾಗೆ ಕಡಲೆಬೇಳೆ ಪಾಯಸನೂ ಲಕ್ಷ್ಮೀ ದೇವಿಗೆ ಇಷ್ಟ ಅಲ್ಲ, ಎರಡು ಒಟ್ಟಿಗೆ ಮಾಡಿಕೊಂಡೆ. ಹಾಗೆ ಮೊಡ್ಲಕ್ಕಿ ಇಟ್ಟಿದೆ ಅಲ್ವ ಪೂಜೆಗೆ, ಅದನ್ನು ಈ ಥರ ಬ್ಲೌಸ್ ಪೀಸಲ್ಲಿ ಕಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಮೊಡ್ಲಕ್ಕಿ ಕೊಟ್ಟು ಕಳಿಸ್ಬೇಕಲ್ವಾ ದೇವ್ರನ್ನ. ಹಾಗಾಗಿ ಮೊಡ್ಲಕ್ಕಿನೂ ಕೊಟ್ಟು ಪೂಜೆ ಮಾಡಿ ಕಳಸನ ಜರುಗಿಸ್ಕೊಂಡೆ ಅಷ್ಟೇ. ಬಲಗಡೆಗೆ ಸ್ವಲ್ಪ ಜರುಗಿಸ್ಕೊಂಡೆ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈಗ ಟಿಫನ್ ಮಾಡ್ಕೋಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಹಸ್ಬೆಂಡು ಸ್ನಾನ ಮಾಡಿರಲಿಲ್ಲ, ಹಂಗಾಗಿ ನಾನೇ ಟಿಫನ್ ಮುಗಿಸ್ಕೊಂಡೆ. ಮಕ್ಳುಗಳು ಕೂಡ ಆಟ ಆಡ್ಕೊತಾಯಿದ್ರು, ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ಆಟ ಆಡ್ತಾಯಿದ್ರು. ಈಗ ಅವ್ರಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಇವತ್ತು ರಾಯರ ಆರಾಧನೆ ಇದೆ. ಹಾಗಾಗಿ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು. ಸೋಫಾ ಕವರ್ಗಳನ್ನೆಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ವಿ. ಹಂಗಾಗಿ ಈ ಥರ ಕಾಣ್ತಾ ಇದೆ ಸೋಫಾಗಳೆಲ್ಲ. ಯಾರು ತಪ್ಪು ತಿಳ್ಕೊಬೇಡಿ. ಆಮೇಲೆ ಮಕ್ಕಳಿಬ್ಬರಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಸ್ನಾನ ಆಯ್ತೀಗ, ನಿದ್ದೆ ಮಲ್ಕೊತೀರಾ? ಓಕೆ, ಗುಡ್ ನೈಟ್. ಗುಡ್ ನೈಟ್ ಮಾಡಿ. ಗುಡ್ ನೈಟ್. ಓಕೆ, ಬನ್ನಿ. ಸಣ್ಣೊಳಗಾಗಲೇ ನಿದ್ದೆ ಬಂದುಬಿಟ್ಟಿತ್ತು. ಸ್ನಾನ ಮಾಡಿದ ತಕ್ಷಣ ಮಲಗಿಸ್ಬಿಟ್ಟೆ. ಅವಳು ಡೈಲಿ ತೊಟ್ಲಲ್ಲೇ ಮಲಗೋದು. ತೊಟ್ಲಲ್ಲಿ ಮಲಗಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಫ್ರೆಂಡ್ಸ್, ಇವತ್ತು ರಾಯರ ಆರಾಧನೆ ಇರೋದ್ರಿಂದ ಮಠಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಪೂಜೆ ನಡೀತಾ ಇದೆ. 354ನೇ ವರ್ಷದ ಆರಾಧನೆ ನಡೀತಾ ಇದೆ ರಾಯರದು. ಅದಕ್ಕೆ ದರ್ಶನ ಮಾಡ್ಕೊಂಬರೋಣ ಅಂತ ರೆಡಿಯಾಗಿ ಮಠಕ್ಕೆ ಹೊರಟಿದ್ದೀವಿ ಎಲ್ಲರೂ. ಇವಾಗ ಎಲ್ಲರೂ ಹೋಗಿ ಅಪ್ಪಾಜಿ ದರ್ಶನ ಮಾಡಿಕೊಂಡು ಬರ್ತೀವಿ. ಇದೇ ನೋಡಿ ರಾಘವೇಂದ್ರ ಸ್ವಾಮಿ ಮಠ. ತುಂಬ ಜನ ಸೇರಿದ್ರು. ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಪ್ಪಾಜಿಗೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ನಾವಂತೂ ಕಣ್ಣು ತುಂಬ್ಕೊಂಡ್ಬಿಟ್ವಿ. ಪುಣ್ಯ ಮಾಡಿದ್ವಿ ಅನಿಸುತ್ತೆ ನಾವು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಾಯರನ್ನ ನೋಡ್ತಾ ಇದ್ದರೆ ಹಾಗೆ ನೋಡ್ತಾನೇ ಇರೋಣ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಅಲಂಕಾರ ಮಾತ್ರ. ನನಗಂತೂ ದೇವಸ್ಥಾನದಿಂದ ಹೊರಗೆ ಬರೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. 10 ನಿಮಿಷ ದೇವಸ್ಥಾನದಲ್ಲೇ ಕೂತ್ಕೊಂಡ್ವಿ ನಾವು. ಆಮೇಲೆ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ರಾಯರ ಆರಾಧನೆ ಪ್ರಸಾದ ತಿನ್ನೋದಕ್ಕೆ ಪುಣ್ಯ ಮಾಡಿದ್ವಿ ನಾವು. ನಾನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಪ್ರಸಾದ. ನನಗಂತೂ ತುಂಬ ಇಷ್ಟ. ಫ್ರೆಂಡ್ಸ್, ರಾಯರ ಮಠಕ್ಕೆ ಹೋಗಿ ಬಂದ್ವಿ. ತುಂಬ ರಶ್ ಇತ್ತು ದೇವಸ್ಥಾನ, ತುಂಬ ಜನ ಇದ್ದರು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಪ್ಪಾಜಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಬಂದ್ವಿ ಮನೆಗೆ. ಬಂದ ತಕ್ಷಣನೇ ಮಕ್ಳುಗಳು ಮಲ್ಕೊಂಡ್ಬಿಟ್ರು.
ಸಣ್ಣವಳು ನಿದ್ದೆಯಿಂದ ಎಬ್ಬಿಸ್ಕೊಂಡು ಹೋಗಿದ್ವಿ, ಹಾಗಾಗಿ ಬಂದ ತಕ್ಷಣ ಮಲ್ಕೊಂಬಿಟ್ಲು ಪಾಪು. ದೊಡ್ಡವಳು ಕೂಡ ಮಲಗಿದ್ದಾಳೆ, ಹಸ್ಬೆಂಡ್ ಕೂಡ ಮಲ್ಕೊಂಡಿದ್ದಾರೆ. ಸೊ ನನಗೀಗ ಸಂಜೆ ಕೆಲಸ ಏನಿದೆ ಅದನ್ನು ಮುಗಿಸ್ಕೋಬೇಕು. ನೋಡಿ ಅಪ್ಪ ಮಗಳು ಬಂದರೆ ಮಲ್ಕೊಂಬಿಟ್ರು, ನೆಲದಲ್ಲೇ ಮಲ್ಕೊಂಬಿಟ್ಟಿದ್ದಾರೆ. ನೆಲ ತಣ್ಣಗಿತ್ತು, ಹಾಗಾಗಿ ಆಟ ಆಡ್ಕೊಂಡು ಪಾಪು ಹಂಗೆ ಅವ್ರ ಅಪ್ಪನ ಜೊತೇಲಿ ಮಲ್ಕೊಂಬಿಟ್ಟಿದ್ದಾಳೆ. ಸಣ್ಣವಳನ್ನ ತೊಟ್ಲಲ್ಲಿ ಮಲಗಿಸಿದ್ದೀನಿ. ಮತ್ತು ನಾಳೆ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮದು ಪೂಜೆ ಇದೆ, ಸಂಕಲ್ಪ ಪೂಜೆ ಮಾಡಿಸ್ಬೇಕು ದೇವಸ್ಥಾನದಲ್ಲಿ. ಹಾಗಾಗಿ ಮತ್ತೆ ನಾಳೆನೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.